ನಿನ್ನ ನಿರ್ಧಾರ ಬದಲಾಗೋದಕ್ಕೆ ಇಲ್ಲ ಬದಲಾಯಿಸ್ಕೊಳ್ಳೋದಕ್ಕೆ ಅದೇನು ಕಾರಣ ಅಂತ ನೀನು ನನಗೆ ಹೇಳಬೇಕು. ಏನಿಲ್ಲ ಯಜಮಾನ್ರೆ, ಮಾವ ನನ್ನ ಹೆಸರಲ್ಲಿ ಆಸ್ತಿ ಬರ್ದಿದ್ರಲ್ವಾ, ನಾನು ಮತ್ತೆ ಅಮ್ಮವ್ರ ಹೆಸರಿಗೆ ಬರೆಯೋದಕ್ಕೆ ಮೊದಲು ಮಾವಂಗೆ ಒಂದು ಮಾತು ಹೇಳೋದು, ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ಧರ್ಮ ಅಲ್ವಾ. ಅದಕ್ಕೆ ಮಾವನ ಜೊತೆ ಮಾತಾಡಿದ್ಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ನಾನೇನು ಮಾತಾಡಲಿಲ್ಲ ಅಷ್ಟೇ ಹೊರತು ಅದನ್ನು ಬಿಟ್ಟು ಇನ್ನೇನೂ ಇಲ್ಲ ಯಜಮಾನ್ರೆ. ನೀನು ಆಸ್ತಿ ಬರೆಯೋದಕ್ಕೆ ಡ್ಯಾಡ್ ಒಪ್ಕೊಂಡ್ರ? ಒಂದು ವೇಳೆ ಡ್ಯಾಡ್ ಏನಾದರೂ ಒಪ್ಕೊಂಡಿದ್ದಿದ್ರೆ ಆ ರೀತಿ ಡೈನಿಂಗ್ ಟೇಬಲಿಂದ ಊಟ ಮಾಡದೆ ಹಾಗೆ ಹೋಗ್ತಿರ್ಲಿಲ್ಲ. ಇದೇ ಫಸ್ಟ್ ಅವರ ರೀತಿ ಹೋಗಿದ್ದು. ಹಾಗೆ ನಿನಗೆ ಆಸ್ತಿ ಬರೆಯೋದಕ್ಕೆ ಇಷ್ಟ ಇಲ್ಲ ಅಂತ ಇದಕ್ಕೂ ಮೊದಲೇ ಡ್ಯಾಡ್ ನನಗೆ ಹೇಳ್ತಾ ಇರಲಿಲ್ಲ. ಮತ್ತು ನೀನು ಹೇಳಿದಾಗೆ ನೀನು ಅವ್ರ ಅಭಿಪ್ರಾಯಕ್ಕೋಸ್ಕರ ಕಾಯ್ತಾ ಇದ್ದಿದ್ದೀರೆ. ಈಗ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ದೆ ನಿರ್ಧಾರ ಹೇಗೆ ತಗೊಂಡೆ ಹೇಳು. ನೈನಿ, ನೀನು ಮುಖ್ಯವಾದ ವಿಷಯನೇ ಮರಿತಾ ಇದೆಯಾ. ನೀನು ಆಸ್ತಿ ಬರಿತೀನಿ ಅಂತ ಹೇಳಿದ ಮೇಲೇ ಡ್ಯಾಡ್ ಊಟ ಮಾಡಿದೆ ಹಾಗೆ ಹೋಗಿದ್ದು. ನೀನು ಡ್ಯಾಡ್ ಹತ್ರ ಮಾತಾಡಿದೆಯೋ ಇಲ್ವೋ ಅದು ನಿನಗೆ ಬಿಟ್ಟಿರೋದು. ನೋಡು ನೈನಿ, ನೀನು ನನ್ನ ಹತ್ರ ಯಾಕೆ ನಿಜ ಹೇಳ್ತಾ ಇಲ್ವೋ ಅಂಥ ವಿಷಯ ಏನಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅಯ್ಯೋ, ನೀವು ಅನ್ಕೋತಿರೋ ಹಾಗೆ ಏನೂ ಇಲ್ಲ ಯಜಮಾನ್ರೆ. ನನ್ನ ಹೆಂಡತಿಗೆ ಸುಳ್ಳು ಹೇಳಕ್ಕೂ ಬರಲ್ಲ ಅಂತ ಮತ್ತೆ ನಿರೂಪಿಸ್ದೆ. ನೈನಿ, ನೀನು ಎಷ್ಟು ಮುಚ್ಚಿಡಬೇಕು ಅಂತ ಪ್ರಯತ್ನ ಪಟ್ಟರು ಏನೋ ವಿಷಯ ಇದೆ ಅಂತ ನನಗೆ ಗೊತ್ತಾಯ್ತು. ಹಾಗೆ ನಾನು ಎಷ್ಟು ಕೇಳಿದ್ರು ನೀನು ಪ್ಲೇಟ್ ಚೇಂಜ್ ಮಾಡ್ತೀಯ ಹೊರತು ಹೇಳಲ್ಲ ಅಂತಲೂ ಗೊತ್ತಾಯ್ತು. ಆದರೆ ಒಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊ, ಆ ವಿಷಯ ಏನು ಅಂತ ನಾನೇ ತಿಳ್ಕೊತೀನಿ. ಕರೋನಾ ಬಂದು ಸತ್ತೋಗಿದ್ಯಾ ಅಂತ ಪೇಪರಲ್ಲಿ ಬಂದಿತ್ತು ಅಂತ ಎಲ್ಲರೂ ಕೇಳ್ತಿದ್ದಕ್ಕೆ ಆ ಏರಿಯಾ ಬಿಟ್ಟು ಈ ಗಲ್ಲಿಗೆ ಬಂದು ವಾಸ ಮಾಡೋಂಗಾಯ್ತು. ಏನು ಪೇಪರ್ ಇದು? ಯಾವುದೋ ಪತ್ರದ ಥರ ಇದೆಯಲ್ಲ. ನನ್ನ ಹೆಸರು ನಯನಿ. ಕೆಲವು ವಿಷಯಗಳು ಸತ್ಯಗಳು ನೀವು ಮಾಡೋ ಫೋನ್ ಮೇಲೆ ಆಧಾರವಾಗಿದೆ. ನೀವು ಮನೆಗೆ ಬಂದ ತಕ್ಷಣ ಒಂದು ಸಾರಿ ನನಗೆ ದಯವಿಟ್ಟು ಫೋನ್ ಮಾಡಿ. ನೀವು ಮಾಡೋ ಕೆಲಸದಿಂದ ಒಬ್ಬರಿಗೆ ಒಳ್ಳೆಯದಾಗುತ್ತೆ. ಮರ್ತು ಹೋಗದೆ ಖಂಡಿತ ಫೋನ್ ಮಾಡಿ. ನನ್ನ ಫೋನ್ ನಂಬರ್ ಏನಪ್ಪ ಇದು ವಿಚಿತ್ರ. ನಾನು ಫೋನ್ ಮಾಡೋದ್ರಿಂದ ಯಾರೋ ಒಬ್ಬರಿಗೆ ಒಳ್ಳೇದಾಗೋದು ಅಂದರೆ ಏನಪ್ಪ? ವೇಣೋಣ, ಮಧ್ಯಾಹ್ನ ಯಾರೋ ಒಬ್ರು ಬಂದಿದ್ರು, ತುಂಬ ಗಾಬರಿಲಿದ್ದಣ. ನಿಮ್ಮ ಬಗ್ಗೆ ಕೇಳ್ತಿದ್ರು. ಹೊರಗೆ ಹೋಗಿದ್ದೀರಾ ಅಂದೆ. ನಿಮ್ಮ ಫೋನ್ ನಂಬರ್ ಕೇಳಿದ್ರು, ನಂಗೆ ಗೊತ್ತಿಲ್ಲ ಅಂದೆ. ನೋಡ್ತಿದ್ರೆ ಅವ್ರು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಇದ್ದಂಗಿತ್ತು ಅಣ್ಣ. ಪಾಪ ಏನಾಗಿದೆಯೋ ಏನೋ. ಯಾವುದಕ್ಕೂ ಒಳ್ಳೆಯದು ಒಂದ್ಸಲಿ ಫೋನ್ ಮಾಡಿ. ಅವರಿನ್ನೂ ಫೋನೇ ಮಾಡಿಲ್ವಲ್ಲ. ಮನೆಗೆ ಬಂದಿದ್ದಾರೋ ಇಲ್ವೋ, ಇಲ್ಲಾಂದ್ರೆ ಯಾರೋ ತಮಾಷೆಗೆ ಹೀಗೆ ಮಾಡಿದ್ದಾರೆ ಅನ್ಕೊಂಡಿದ್ದಾರ. ಹಲೋ ಅಮ್ಮ, ಯಾರಮ್ಮ ನೀವು? ನಮ್ಮ ಮನೆ ಹತ್ರ ಯಾವುದೋ ಕಾಗದ ಇಟ್ಟೋಗಿದ್ರಿ. ನನ್ನ ಹೆಸರು ನಯನಿ. ನಿಮ್ಮ ಫೋನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ನೀವು ಫೋನ್ ಮಾಡ್ತಿರೋ ಇಲ್ವೋ ಅಂತ ನಾನು ತುಂಬ ಭಯ ಪಟ್ಟಿದ್ದೆ. ನೀವು ಫೋನ್ ಮಾಡದೇ ಇದ್ದಿದ್ರೆ ನನಗೆ ಭಯ ಕಡಿಮೆ ಆಗ್ತಿರ್ಲಿಲ್ಲ.
ಅಷ್ಟಕ್ಕೂ ನಿಮ್ಮ ಪ್ರಾಬ್ಲಮ್ ಏನಮ್ಮ? ನನ್ನಿಂದ ಯಾರಿಗೋ ಒಳ್ಳೇದಾಗುತ್ತೆ ಅಂತ ಬರೆದಿದ್ದೀರಾ. ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ, ಮತ್ತು ನನ್ನಿಂದ ಏನು ಕೆಲಸ ಆಗಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ರೀ, ಎಲ್ಲ ವಿಷಯನೂ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ. ನಮ್ಮ ಅತ್ತೆನ ಸತ್ತೋಗಿರೋ ನಿಮ್ಮ ಗಂಡ ಹೇಗಿದ್ರು ಅಂತ ಕೇಳಿದಾಗ ನಿಮ್ಮ ಫೋಟೋ ತೋರಿಸಿದ್ರು. ಅಯ್ಯೋ ದೇವ್ರೆ, ಏನಮ್ಮ ನೀವು ಹೇಳ್ತಿರೋದು? ಅವ್ರು ಯಾಕೆ ನನ್ನ ಫೋಟೋ ತೋರಿಸಿದ್ರು? ಆದರೆ ಒಂದಿನ ನಿಮ್ಮನ್ನ ಟೀ ಅಂಗಡಿ ಹತ್ರ ನೋಡಿದೆ. ನಾನು ನನ್ನ ಗಂಡ ಅಂಗಡಿ ಹತ್ರ ಬರೋ ಅಷ್ಟರಲ್ಲಿ ನೀವು ಅಲ್ಲಿಂದ ಹೊರಟ್ಬಿಟ್ಟಿದ್ರಿ. ಅವತ್ತು ನಿಮಗೋಸ್ಕರ ನಾನು ತುಂಬ ಹುಡುಕ್ತೆ ಅಣ್ಣ. ಗಂಡನ ಫೋಟೋ ಕೇಳಿದ್ರೆ ನಿಮ್ಮ ಅತ್ತೆ ಯಾಕೆ ನನ್ನ ಫೋಟೋ ತೋರಿಸಿದ್ರು? ನನ್ನನ್ನು ಯಾಕೆ ನೀವು ಹುಡುಕ್ತಿದ್ದೀರಿ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸರಿ ಹೇಳಮ್ಮ, ಇಷ್ಟಕ್ಕೂ ನಾನು ಏನು ಮಾಡಬೇಕು ಅಂತ ಹೇಳಮ್ಮ. ಏನಿಲ್ಲ ಅಣ್ಣ, ನಾಳೆ ನಾನು ನನ್ನ ಗಂಡನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ನೀವು ನನ್ನ ಅತ್ತೆ ಗಂಡ ಅಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸರಿ ಹೋಗುತ್ತೆ. ಖಂಡಿತ ಹೇಳ್ತೀನಮ್ಮ. ನೀವು ಬರೋದು ಬೇಡ, ನನ್ನ ಕೋರ್ಟ್ಗೆ ಬಾ ಅಂತ ಕರೆದ್ರು ಬಂದು ಸಾಕ್ಷಿ ಹೇಳ್ತೀನಿ. ಇಲ್ಲ ಅಂದರೆ ನಿಮ್ಮ ಅತ್ತೆಯವರು ಅವ್ರು ಹೇಳ್ತಿರೋ ವಿಷಯ ನನ್ನ ಹೆಂಡತಿಗೆ ಏನಾದರೂ ಗೊತ್ತಾದರೆ ಅವಳು ನನ್ನ ಸಾಯಿಸ್ಬಿಡ್ತಾಳೆ. ಅಣ್ಣ, ನಾಳೆ ನಿಮ್ಮ ಮನೆಗೆ ಬರ್ತೀನಿ. ಸ್ವಲ್ಪ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಸರಿಯಮ್ಮ. ಮೊನ್ನೆ ಹೊಸ ನಂಬರ್ ತಗೊಂಡೆ, ಆ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅಣ್ಣ. 9 8 ಏನಮ್ಮ, ನಂಬರ್ ಬರ್ಕೊಂಡ್ರಾ? ಬರ್ಕೊಂಡೆ ಅಣ್ಣ. ನನ್ನ ಫೋನಿಂದ ನಿಮಗೆ ಫೋನ್ ಮಾಡ್ತೀನಿ. ಇನ್ಮೇಲೆ ನೀವು ಅದಕ್ಕೆ ಫೋನ್ ಮಾಡಿ, ಸರಿನಾ? ಆಯ್ತಮ್ಮ. ಅಣ್ಣ, ಫೋನ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನನ್ನ ಗಂಡನ ಮುಂದೆ ನೀವು ನಿಜಾನ ಹೇಳಿದ್ರೆ ನಿಮಗೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಅಯ್ಯಯ್ಯೋ, ಯಾಕೆ ಹಂಗಂತೀರ? ಖಂಡಿತ ಹೇಳ್ತೀನಿ. ಇಡ್ತೀನಮ್ಮ. ಸರಿ ಅಣ್ಣ, ಇಡ್ತೀನಿ. ಅಮ್ಮೋರೆ, ನೀವು ನನಗೆ ಒಪ್ಸಿರೋ ಜವಾಬ್ದಾರಿನ ನೆರವೇರಿಸೋ ದಿನ ನನಗೆ ಬಂದಿದೆ. ನನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡಿ ಆಸ್ತಿನ ತಿಲೋತ್ತಮಂಗೆ ಕೊಡು ಅಂತ ನೀವು ಹೇಳಿದ್ರಿ. ಆದರೆ ನಿಮ್ಮ ಸ್ವಯಾರ್ಜಿತನ ಹಾಗೆಲ್ಲ ದುಷ್ಟರ ಪಾಲಾಗಕ್ಕೆ ನಾನು ಬಿಡಲ್ಲ ಅಮ್ಮೋರೆ. ನಿಮ್ಮ ಆಸ್ತಿನ ನಾನು ಕಾಪಾಡ್ತೀನಿ. ಹಾಗೆ ಆ ತಿಲೋತ್ತಮನ್ ಮಾಯಾ ಜಾಲದಿಂದ ಯಜಮಾನ್ರನ್ನ ನಾನು ಹೊರಗೆ ತರ್ತೀನಿ. ತನ್ನ ಹೆತ್ತ ತಾಯಿನ ಕೊಂದಿರೋದು ಬೇರೆ ಯಾರು ಅಲ್ಲ, ಆ ತಿಲೋತ್ತಮನೆ ಅನ್ನೋ ನಿಜಾನ ಯಜಮಾನ್ರಿಗೆ ತಿಳಿಯೋ ಹಾಗೆ ನಾನು ಮಾಡ್ತೀನಿ. ಎಲ್ಲದಕ್ಕೂ ಮೀರಿ ಕೊನೆ ಕ್ಷಣದಲ್ಲಿ ಮಗನಿಗೋಸ್ಕರ ನೀವು ಪಟ್ಟಿರೋ ಕಷ್ಟ ನೊಂದ್ಕೊಂಡು ಇಟ್ಟು ಕಣ್ಣೀರಿಗೆ ಎಲ್ಲದಕ್ಕೂ ಯಜಮಾನ್ರಿಂದಾನೆ ಆ ತಿಲೋತ್ತಮಗೆ ಒಂದು ಗತಿ ಕಾಣಿಸ್ತೀನಿ. ಅವಳ ಸ್ಥಿತಿ ನೋಡಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಅಮ್ಮೋರೆ, ಇಷ್ಟು ದಿನ ಗೋಮುಖ ವ್ಯಾಘ್ರ ಥರ ಇರೋ ತಿಲೋತ್ತಮನ್ ಬಣ್ಣನ ನಾಳೆನೇ ಯಜಮಾನ್ರ ಮುಂದೆ ಬಯಲ್ ಮಾಡಕ್ಕೆ ಹೊರಟಿದ್ದೀನಿ. ಆ ತಿಲೋತ್ತಮನ್ ವಿನಾಶಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಆ ತಾಯಿ ಆಶೀರ್ವಾದದಿಂದ, ನಿಮ್ಮ ಸಹಾಯದಿಂದ ನಾನಿದೆಲ್ಲ ಮಾಡೋಕ್ಕಾಗ್ತಿರೋದು. ಯಾವ ಅಡ್ಡಿ ಆತಂಕನೂ ಬರದೆ ನಾಳೆ ಎಲ್ಲ ನಾನು ಅನ್ಕೊಂಡಿದ್ದು ನಡೆಯೋ ಹಾಗೆ ನನಗೆ ಆಶೀರ್ವಾದ ಮಾಡಿ ಅಮ್ಮೋರೆ. ತಾಳಿದವನು ಬಾಳಿಯಾನು ಅಂತಾರೆ. ನಾನು ಅಷ್ಟು ಸಹನೆಯಿಂದ ಒಂದಲ್ಲ ಎರಡಲ್ಲ 16 ವರ್ಷ ಈ ಆಸ್ತಿಗೋಸ್ಕರ ಕಾಯ್ತಾ ಕೂತಿದ್ದೀನಿ. ಯಾವ ಆಸ್ತಿಗೋಸ್ಕರ ಗಾಯತ್ರಿ ದೇವಿನ ಸಾಯಿಸಿದ್ನೋ, ಯಾವ ಆಸ್ತಿಗೋಸ್ಕರ ವಿಶಾಲ್ ಮುಂದೆ ಇಷ್ಟು ದಿನ ನಾಟಕ ಮಾಡ್ತಿದ್ನೋ, ಆ ಆಸ್ತಿ ಇನ್ನೆರಡು ದಿನದಲ್ಲೇ ನನ್ನ ಕೈ ಸೇರೋದ್ರಲ್ಲಿದೆ.
ಮುಖ ಹಾಗೆ ಇಟ್ಕೊಂಡಿದ್ಯಾ? ನೋವಾ? ಭಯನಾ? ಇಲ್ಲಾಂದ್ರೆ ವೈರಾಗ್ಯನಾ? ಏನು ಬೇಡ್ಕೊಳಕ್ ಬಂದಿದ್ಯಾ? ನಾಳೆ ಆಸ್ತಿ ನಿಮ್ ಕೈ ಸೇರಿದ್ಮೇಲೆ ನಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಡಿ. ಈ ಮನೇಲೆ ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ. ಹೇಗಿದ್ರು ಮೊದ್ಲಿಂದಾನೇ ಈ ಮನೇಲಿ ಕೆಲ್ಸದವಳು ಅನ್ನೋ ಪೋಸ್ಟ್ ಇದೆಯಲ್ಲ, ಮತ್ತೆ ಆ ಪೋಸ್ಟ್ಗೆ ಸೇರ್ಕೋತೀನಿ. ಪಾತ್ರೆ ತೊಳಿತಾ, ಮನೆ ಗುಡಿಸ್ತಾ, ಕೊಟ್ಟಿದ್ದನ್ನ ತಿಂತೀನಿ ಅಂತ ಬೇಡ್ಕೊಳಕ್ ಬಂದ್ಯಾ? ಪರಶುರಾಮನ್ನ ಜಾಸ್ಮಿನನ್ನ ಮನೆಯಿಂದ ಆಚೆ ಹಾಕ್ದೆ, ನಿನ್ನನ್ನು ಹೊರಗೆ ಕಳಿಸ್ತೀನಿ ಅಂತ ನನ್ನ ಮುಂದೆ ಬೀಗ್ತಾ ಇದ್ದೆ. ಕೊನೆಗೇನಾಯ್ತು? ಆಸ್ತಿನ ನೀನೇ ಬರ್ಕೊಡ್ತೀನಿ ಅಂದೆ. ಈಗ್ಲಾದ್ರೂ ಅರ್ಥ ಆಯ್ತಾ? ನನ್ನ ಹತ್ರ ಬೇಡ್ಕೊಳ್ಳೋದು ಬಿಟ್ಟು ನನ್ನನ್ನು ಎದುರು ಹಾಕ್ಕೋಬಾರ್ದು ಅಂತ. ಇದು ಟ್ರೈಲರು, ಮುಂದಿದೆ ನಿನಗೆ ಮಾರಿ ಹಬ್ಬ. ನಿನಗಾದಷ್ಟು ಬೇಗ ಗೊತ್ತಾಗತ್ತೆ. ಇಲ್ಲ ಗೊತ್ತು ಮಾಡಿಸ್ತೀನಿ. ಖುಷಿ ಪಡಿ, ಇನ್ನೂ ಖುಷಿ ಪಡಿ, ಇನ್ನೂ ತುಂಬ ಖುಷಿ ಪಡಿ. ಆದರೆ ಈಗ ನಿಮಗೆ ತಿಳಿದೇ ಇರೋ ಒಂದು ವಿಷಯ ಏನಂದ್ರೆ, ಪಾಪ ಇದೇ ನಿಮ್ಮ ಕೊನೆ ನಗು. ಏನು? ನಾನು ಕೊಟ್ಟ ಶಾಕ್ಗೆ ತಲೆ ಕೆಡ್ತಾ ಹೇಗೆ? ನೀನಾಗ್ ನೀನೇ ಆಸ್ತಿನ ಬರ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಶಾಕಲ್ಲಿ ಬ್ರೈನಲ್ಲಿರೋ ನರ ಕಟ್ಟಾಗೋಯ್ತಾ ಹೇಗೆ? ಯಾಕೆ ಹೀಗೆ ಹುಚ್ಚಾಗಿ ಮಾತಾಡ್ತಿದ್ಯಾ? ಹುಚ್ಚಾಗಲ್ಲ, ಕಹಿ ಸತ್ಯನ್ ಹೇಳ್ತಿದ್ದೀನಿ. ಈ ಮನೇಲಿ ಇವತ್ತೇ ನಿಮ್ಮ ಕೊನೆ ದಿನ. ನಾಳೆ ನಿಮ್ಮನ್ನ ನಾನು ಮನೆಯಿಂದ ಹೊರಗೆ ಹಾಕಿದ್ಮೇಲೆ ಯಾವುದಾದ್ರೂ ಬಸ್ ಸ್ಟ್ಯಾಂಡಲ್ಲೋ ಅಥವಾ ರೈಲ್ವೆ ಸ್ಟೇಷನಲ್ಲಿ ಇರಬೇಕಾಗತ್ತೆ. ಇಲ್ಲಾಂದರೆ ಶಾಕಲ್ಲಿ ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಸೇರಿದ್ರೂ ಆಶ್ಚರ್ಯ ಇಲ್ಲ. ಇನ್ನೂ ಹೇಳಬೇಕು ಅಂದರೆ ನೀವು ಬದುಕಿರ್ತಿರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಿರೋ ಒಂದಿನ ನಿಮಗೆ ಬೇಕಾಗಿರೋದನ್ನೆಲ್ಲ ತಿನ್ನಿ, ನಿಮಗೆ ಇಷ್ಟವಾಗಿರೋ ಬಟ್ಟೆನೆಲ್ಲ ಹಾಕೊಳ್ಳಿ, AC ಹಾಕ್ಕೊಂಡು ಸ್ವಲ್ಪ ನೆಮ್ಮದಿಯಿಂದ ಮಲ್ಕೊಳ್ಳಿ. ನಾಳೆ ಈ ಸಮಯಕ್ಕೆಲ್ಲ ನಿಮ್ಮ ಜೀವನನ, ನಿಮ್ಮ ಭವಿಷ್ಯನ ತಲೆ ಕೆಳಗಾಗಿ ಮಾಡಿರ್ತೀನಿ. ಅರ್ಥ ಆಯ್ತು. ನಿಂದೆಲ್ಲ ಗೊಡ್ಡು ಬೆದರಿಕೆ ಅಂತ ಅರ್ಥ ಆಯ್ತು. ನೀನಾಗ್ ನೀನೇ ಆಸ್ತಿನ ನನ್ನ ಹೆಸರಿಗೆ ಬರೀತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ. ಅದಕ್ಕೆ ಫ್ರಸ್ಟ್ರೇಷನಲ್ಲಿ ಪಾಪ ಏನೇನೋ ಮಾತಾಡ್ತಿದೀಯ. ಏನೇನೋ ಅಲ್ಲ, ನಿಜವಾಗ್ಲೂ ನಡೆಯೋದನ್ನ, ನಾನು ಮಾಡೋದನ್ನ ಹೇಳ್ತಿದ್ದೀನಿ. ಏನೇ ನಡೆಯೋದು, ನೀನ್ ಮಾಡೋದು? ನಿನ್ ಬಗ್ಗೆ ನಾನು ಒಂದು ಕ್ಷಣ ಸರಿಯಾಗಿ ಯೋಚನೆ ಮಾಡಿದ್ರು ಆಮೇಲೆ ನಿನ್ ಪರಿಸ್ಥಿತಿ ಏನು ಅಂತ ಯೋಚಿಸೋಕೆ ನೀನೇ ಇರಲ್ಲ. 2 ದಿನದಲ್ಲಿ ಈ ಆಸ್ತಿ ನನ್ನ ಕೈಗೆ ಬರುತ್ತೆ. ಆಮೇಲೆ ಈ ಮನೆಗೆ ನಾನೇ ರಾಜ, ನಾನೇ ಮಂತ್ರಿ. ಯಾರಾದ್ರೂ ಸರಿ, ನಾನು ಹೇಳಿದ್ದನ್ನ ಮಾಡ್ಕೊಂಡಿರ್ಬೇಕು. ನೀನ್ ಕೂಡ. ಅಂಥದ್ರಲ್ಲಿ ನನ್ನ ಕತ್ತು ಹಿಡಿದು ಆಚೆ ಹಾಕ್ತೀನಿ ಅಂತಿದ್ಯಾ? ಹೋಗಿ ಈ ತಿಲೋತ್ತಮ ನಿನ್ನನ್ನ ಏನ್ ಮಾಡ್ತಾಳೋ, ನಿನ್ ಬದುಕು ಏನಾಗ್ಬಿಡುತ್ತೋ ಅನ್ನೋ ಭಯದಿಂದ ಬದುಕೋದನ್ನ ಕಲಿ. ಏಯ್ ಹೋಗೋ. ಏನು 2 ದಿನದಲ್ಲಿ ಆಸ್ತಿ ನಿಮ್ಮ ಹೆಸರಿಗೆ ಬಂದ್ಬಿಡುತ್ತಾ? ನಾನಲ್ಲ, ನೀವು ಭ್ರಮೇಲಿರೋದು. ಯಜಮಾನ್ರು ನೊಂದ್ಕೋತಾರೆ ಅಂತ ನಿಮ್ಮ ಮುಂದೆ ಸರಿ ಅಂತ ಒಪ್ಕೊಂಡೆ. ಅಷ್ಟು ಮಾತ್ರಕ್ಕೆ ಆಸ್ತಿ ಬರೆದು ಬಿಡ್ತೀನಾ? ಆಸ್ತಿ ಅಲ್ಲ, ತೆಂಗಿನಕಾಯಿ ಚಿಪ್ಪನ್ನು ನಿಮ್ಮ ಕೈ ಕೊಡ್ತೀನಿ. ಏಯ್! ನೀವು ಕಿರ್ಚಿ ಆಯಾಸ ಮಾಡಿಕೊಂಡ್ರು, BP ಜಾಸ್ತಿಯಾಗಿ ಎದೆನೋ ಬಂದ್ರು, ಇದು ಪಕ್ಕ. ಇದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಬೇಕು ಅಂದ್ರೆ ಬರ್ದಿಟ್ಕೊಳ್ಳಿ. ನಾಡಿದ್ದು ಆಸ್ತಿ ರಿಜಿಸ್ಟ್ರೇಷನ್. ನೀನ್ ನನ್ನನ್ನ ಯಾವ ಧೈರ್ಯದಲ್ಲಿ ಸೋಲಿಸ್ತೀನಿ ಅನ್ಕೊಂಡಿದ್ಯಾ? ನಾಡಿದ್ದು ರಿಜಿಸ್ಟ್ರೇಷನ್, ಆದ್ರೆ ನಾಳೆನೆ ನಾನು ನಿಮ್ಮ ಬಣ್ಣನ ಬಯಲ್ ಮಾಡಿ ನಿಮ್ಮ ನಿಜ ರೂಪನ ಯಜಮಾನ್ರಿಗೆ ತೋರಿಸ್ತೀನಿ. ಏನೇ ಹೀಗೆ ಹೇಳಿದ್ರೆ ಭಯ ಪಡ್ಕೋತೀನಿ ಅಂತ ನನ್ನ ಹತ್ರನೇ ಆಟ ಆಡ್ತಿದ್ಯಾ?
ನಾಯಿ ಬೊಗಳಿದ್ರೆ ಸಿಂಹ ಭಯ ಪಡುತ್ತಾ? ನಿನ್ನಂಥವ್ರನ್ನ ತುಂಬಾ ಜನನ ನೋಡಿದ್ದೀನಿ, ಹಾಗೆ ಹೊಸ್ಕಾಕಿದ್ದೀನಿ. ನನ್ನಂಥವ್ರನ್ನ ನೋಡಿರ್ತೀರಾ, ಆದರೆ ನನ್ನನ್ನು ನೋಡಿಲ್ವಲ್ಲ. ಸುಳ್ಳು ಹೇಳಿ ಮೋಸ ಮಾಡೋದು, ಕತ್ಲಲ್ಲಿ ಬಾಣ ಬಿಡೋದು ನಿಮ್ಮ ಬುದ್ಧಿ. ಆದರೆ ನಾನು ಹೇಳಿದ್ದೆ ಮಾಡ್ತೀನಿ, ಮಾಡದೆ ಹೇಳ್ತೀನಿ. ನಿನ್ನ ನಿಜ ರೂಪನ ಬಯಲ್ ಮಾಡೋಕ್ಕೆ ಸರಿಯಾದ ಆಧಾರನೇ ಹುಡುಕಿದ್ದೀನಿ. ನಾಳೆ ಯಾವ ಕ್ಷಣ ಬೇಕಾದರೂ ನಿನ್ನ ಎಲ್ಲ ಪಾಪದ ಕೊಡನೂ ತುಂಬ ಹೋಗುತ್ತೆ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ, ಪಕ್ಕ. ಅದಕ್ಕೆ ಇವತ್ತೊಂದಿನ ನಿಮಗಿಷ್ಟ ಬಂದಾಗ ಬದುಕ್ಬಿಡಿ. ಸಿದ್ಧವಾಗಿರಿ, ಯಜಮಾನ್ರು ನಿಮ್ಮ ಕತ್ತಿ ಹಿಡಿದು ಮನೆಯಿಂದ ಆಚೆ ಹಾಕ್ತಾರೆ. ಸಿದ್ಧವಾಗಿರಿ. ಪರಿಸ್ಥಿತಿ ನನ್ನ ಪರವಾಗಿಯೇ ಇತ್ತು, ಆದ್ರೆ ಇವಳು ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾಳೆ. ಹೀಗೆ ಹೇಳ್ತಿದ್ದಾಳೆ ಅಂದ್ರೆ ನನ್ನ ವಿರುದ್ಧ ಅವಳ ಹತ್ರ ಇರೋ ಸಾಕ್ಷಿ ಆದ್ರೂ ಏನು? ಚಿಕ್ಕ ಯಜಮಾನ್ರೆ, ಹೇಳಿ ಅದಕ್ಕೆ. ಯಾಕೆ ಚಿಕ್ಕ ಯಜಮಾನ್ರೆ ಹೀಗಿದ್ದೀರಾ? ಏನಿಲ್ಲ ಅದಕ್ಕೆ, ಆರಾಮಾಗೇ ಇದ್ದೀನಿ. ಮಾತಲ್ಲಿ ಮುಚ್ಚಿಡೋಷ್ಟು ಸುಲಭ ಅಲ್ಲ ವಿಕ್ರಾಂತ್, ಮನ್ಸನ್ನು ಮುಚ್ಚಿಡೋದು. ನೋಡಿ ವಿಕ್ರಾಂತ್, ನೋವಾಗ್ಲಿ ಸಮಸ್ಯೆ ಆಗಲಿ ಒಬ್ಬರೇ ಅನುಭವಿಸಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಹಂಚ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅಂತ ಈ ಅತ್ತಿಗೆಗೆ ಹೇಳಿ. ಸುಮನ ಸುಮನ ಅವಳೇನು ಮಾಡಿದ್ಲು ವಿಕ್ರಾಂತ್? ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಿಲ್ಲ ಅದಕ್ಕೆ. ಅವಳಿಗೆ ಒಳ್ಳೇದು ಮಾಡಬೇಕು ಅಂತ ನೋಡೋರ್ನ ಅಪಾರ್ಥ ಮಾಡ್ಕೊಳ್ಳೋದು ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಹೇಳಬೇಕು ಅಂದರೆ ಸುಮನ ಮಾಡಿದ ಮೋಸನ ನಾನು ಈ ಜನ್ಮದಲ್ಲಿ ಕ್ಷಮಿಸ್ತಾ ಇರಲಿಲ್ಲ. ಆದರೆ ತಂಗಿ ಜೀವನದ ಬಗ್ಗೆ ನೀವು ಅನುಭವಿಸ್ತಿರೋ ನೋವನ್ನು ನೋಡಿ ಕೇವಲ ನೀವು ಹೇಳಿದ್ರಿ ಅಂತ ನನ್ನ ಮನಸ್ಸನ್ನು ಬದಲಾಯಿಸ್ದೆ. ನನ್ನ ಮನಸ್ಸಲ್ಲಿ ಸುಮನ ಮೇಲಿದ್ದ ಕೋಪನ ತೆಗೆದುಹಾಕಿ ಅವಳ ಜೊತೆ ಸಂಸಾರ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಅವಳ ಜೀವನ ಚೆನ್ನಾಗಿರಲಿ ಅಂತ ನೀವೆಷ್ಟು ಕಷ್ಟಪಡ್ತಿದ್ದೀರಾ ಅನ್ನೋದು ಸುಮನ ಅರ್ಥನೇ ಮಾಡ್ಕೋತಿಲ್ಲ ಅದಕ್ಕೆ. ಇಷ್ಟು ಸೀರಿಯಸ್ ವಿಷಯ ಹೇಳ್ತಿದ್ರೆ ನಗ್ತಿದ್ರಲ್ಲ ಅದಕ್ಕೆ. ನನ್ನ ತಂಗಿ ಮನಸ್ಥಿತಿ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಈ ವಿಷಯದ ಬಗ್ಗೆ ನೀವು ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ತಂಗಿ ಚಿಕ್ಕವಳಿದ್ದಾಗಿಂದನೂ ಸ್ವಂತವಾಗಿ ಯಾವ ನಿರ್ಧಾರನೂ ತಗೊಳ್ಳೋದು ಇಲ್ಲ. ಎದುರುಗಡೆ ಇರೋರು ಹೀಗೆ ಮಾಡಿದ್ದಾರೆ ಅಂತ ಅದಕ್ಕಿಂತ ಚೆನ್ನಾಗಿ ನಾನು ಹೇಗೆ ಮಾಡಬೇಕು, ಪಕ್ಕದವರು ಹೀಗಿರೋದ್ರಿಂದ ಅವ್ರಿಗಿಂತ ಮೇಲ್ ಬರಬೇಕು ಅಂದರೆ ನಾನು ಏನು ಮಾಡಬೇಕು, ಹೀಗೆ ಬೇರೆಯವ್ರನ್ನ ಇಟ್ಕೊಂಡು ಯೋಚನೆ ಮಾಡ್ತಾಳೆ ಹೊರತು ಅವ್ರ ಜೊತೆ ಹೋಲಿಸ್ಕೋತಾಳೆ ಹೊರತು ಅವಳು ಮಾಡ್ತಿರೋದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ಅವಳಲ್ಲಿಲ್ಲ ವಿಕ್ರಾಂತ್. ನೋಡಿ, ನನ್ನ ತಂಗಿ ಮನಸ್ಥಿತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮ್ಮ ದಾರಿಗೆ ಬಂದು ನಿಮ್ಮ ಮಾತು ಕೇಳಬೇಕಂದ್ರೆ ಏನು ಮಾಡಬೇಕೋ ಹೇಳ್ತೀನಿ, ಕೇಳಿ. ಹೇಳಿ ಅದಕ್ಕೆ. ಹೌದು ಅದಕ್ಕೆ, ನೀವು ಹೇಳ್ತಿರೋದು 100% ಕರೆಕ್ಟ್. ಸುಮನ ವಿಷಯದಲ್ಲಿ ಸೀರಿಯಸ್ ಆಗಿ ಯೋಚಿಸಿದೆ ಹೀಗೆ ಡೀಲ್ ಮಾಡಬೇಕು. ಥ್ಯಾಂಕ್ಸ್ ಅದಕ್ಕೆ.